ಈ ಮುಂಡೆ ಮಕ್ಳು 13 7.25 ಲಕ್ಷ. ಎಷ್ಟು ದೊಡ್ಡದೈತೆ. ಇವಾಗ ಇಲ್ಲೂ ರೀಲ್ಸ್ ಮಾಡ್ತಾವ್ರೆ. ಬರ ರೀಲ್ಸ್ ಮಾಡ್ತಾವ್ರೆ. ಅಲ್ಲಿ ರೀಲ್ಸ್ ಮಾಡಿ 3 ಜನ ಹುಡುಗಿ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಿಲ್ಲಲ್ವಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಅಂತ ನೋಡೋಣ. ಯಾವುದು ನನ್ನ ಕಡೆ ಚಾನಲಿಂದ ಬಂದ್ರೆ 25 ಫುಲ್ ಟ್ಯಾಂಕ್ ಡೀಸೆಲ್ 25 ಲಕ್ಷ ನೋಡಿ. ನನ್ನ ಕಡೆ ಚಾನಲ್ ಇಂದ ಬಂದ್ರೆ ಅಷ್ಟು ಕಮ್ಮಿ ಸಿಗುತ್ತೆ ನೋಡಿ. ಎಲ್ಲ ಇದೆ. ಭಯ ಆಯ್ತದೆ, ಆದ್ರೂ ನಾವು ಇದ್ರ ಭಯ ಆಯ್ತದೆ ಮನು. ಭಯ ಆಯ್ತದೆ, ಹೇಳ್ಕೊಳ್ಳಲ್ಲ ನಾವು. ಯಾಕೆ ಹುಡುಗರ ಮನ್ಸು ಕಲ್ಲು ಸರ್ಪ್ರೈಸ್ ವಿಸಿಟ್. ಸಪಕ ರೈಸ್ ಇಲ್ಲಿ ಅಂತ ಬಂದವರು ಯಾರು ಕೂಪ್ ತಗೊಂಡ್ಬಿಟ್ಟು ಮೇಲ್ ನಡಿಯ ಅಲ್ಲ, ಅವ್ರ ಅಮ್ಮನ ಕೈಲಿ ಕೂಬ್ಗೆ ಮಾಡಿಸ್ಕೊಂಡು ಬಾಚ್ಕೊಳಾಗ್ಬಿಟ್ಟು ನೋಡಿ ಫ್ಯಾನ್ ತಗೊಂಡು ಇಲ್ಲ ನೋಡು. ತೆಗೆಯಲೇ ಹೊಡಿತಲ್ಲೇ. ಯಾಕೆ ಹೊಡಿತಾರೆ ಒಳ್ಳೆ ಇಂಥ ಸುಗಂಧ ಒಳ್ಳೆ ಮ್ಯಾಕ್ ಅಂಡ್ ಟೂಲ್ಸ್ ನಮ್ಮ ಕಂಪ್ನಿ. ಇದು ಯಾವುದು ಅಂತ ಬಂದ್ರೆ ಒರಿಯನ್ ಮಾಲ್ಗೆ ಬಂದಿದ್ದೀವಿ. ಒರಿಯನ್ ಮಾಲ್ಗೆ ಯಾಕೆ ಬಂದಿದ್ದೀವಿ ನೋಡೋಣ ಬನ್ನಿ. ಒರಿಯನ್ ಮಾಲ್. ಸಿ ದಿಸ್ ಗಾಯ್. ಬಾರ ಒನ್ಸ್ ಅಪಾನ್ ಅ ಟೈಮ್ ಇಲ್ಲಿ ಕೂತ್ಕೊಳ್ತಾ ಇದ್ದ ಸ್ಕೂಲಿಂದ ಬಂದು. ಒಳಕ್ಕೆ ಸ್ಕೂಲಿಂದಾನೇ ಬಂದಿದ್ದೋ ಕಣ, ಒಳಕ್ಕೆ ಬಿಟ್ಟಿರ್ಲಿಲ್ಲ. ಒಂದು ಆಂಟಿ ಅವ್ರು ಚೆಕಿಂಗ್ ಅದೇ ನೋಡ್ಕೊಂತಾರಲ್ಲ, ಅವ್ರು ಬಂದ್ಬಿಟ್ಟು ಎಲ್ಲಿಗೆ ಅಂತಂದ್ರು. ನಾವು ನಿನ್ ಜೊತೆ ಬಂದವರೆಲ್ಲ ಎಲ್ಲಿ ಅಂದ್ರು. ಸುಮ್ಮನೆ ಓಡೋಗ್ಬಿಟ್ಟು. ಈಗ ಒರಿಯನ್ ಮಾಲ್ ಫಸ್ಟ್ ಫ್ಲೋರ್. ಒರಿಯನ್ ಮಾಲ್ ಹತ್ರ ಬಂದಿದ್ದೀವಿ. ಒರಿಯನ್ ಮಾಲ್ ಜಂಪ್ ಮಾಡ್ಬೇಕು, ಸಿಗಾಕೊಬಿಡ್ತೀವಿ. ನೋಡಿ ಇಂಥ ನನ್ನ ಮಗ ಅವನೇ. ರೀಲ್ಸ್ ಇಲ್ಲಿ ಮಾಡ್ತಾವ್ರೆ. ಮೂರು ಜನ ರೀಲ್ಸ್ ಮಾಡ್ತಾ ಇದ್ರು. ಇಲ್ಲಿ ಏನೋ ತಳಕ್ ಬಂದಿದೀವಿ. ಏನ್ ತಳಕ್ ಬಂದಿದೀವಿ ಅನ್ನೋ ಸಸ್ಪೆನ್ಸ್. ಮಾಲ್ ತಗೊಂತೀನಪ್ಪ. ಮಾಲು ಇಲ್ಲ, ಇದು ಪಂಜಾಬ್ ಗ್ರಿಲ್. ಪಂಜಾಬ್ ಹೋಗ್ಬಾರ್ದು ನಾವು. ಆರ್ ಸಿ ಬಿ ಅನ್ಸ್ ನಾವು. RCB ಪಂಜಾಬ್ ದೊಡ್ಡ ಟಿವಿ. ಒಳಗೆ ಹೋಗೋಣ ಇವಾಗ. ವೆಲ್ಕಮ್. ಇವಾಗ ಆರ್ಯಾರಣ್ಣ ಫಸ್ಟ್ ಇಲ್ಲೇ ಇದ್ದಿದ್ದು. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಫ್ರೀಯಾಗಿ ಕೊಡ್ದಲ್ಲ, ಕಾಸು ಕೊಟ್ರೆ ಕಮ್ಮಿ ರೇಟಿಗೆ ಸಿಗುತ್ತೆ. ಸರಿ ಬಿಡು, ಆಯ್ತು ಬಿಡು. ಏಂತಕ್ಕೆ ಇಲ್ಲಿ ಬಂದಿದ್ದೀವಿ ಒರಿಯನ್ ಮಾಲ್ಗೆ ಅಂದ್ರೆ, ಒಬ್ಬ ಅಫಿಷಿಯಲ್ ಹುಡುಗ ಟಿವಿ ತಾಳಕ್ಕೆ. ಡಬಲ್ ಡೋರ್. ಈಗ ಇವನು ಟಿವಿ ತೊಳಕ್ ಬಂದವನೆ. ಇವನು ರಂಡನ್ ಕಡೆಯಿಂದ ಯಾರಿಗೋ ಫೋನ್ ಮಾಡಿಸ್ತಾವನೆ. ಫೋನ್ ಮಾಡಿಸಿ ಕಮ್ಮಿ ರೇಟಿಗೆ ಕೊಡ್ತಾರೆ ನೋಡಿ ಒರಿಯನ್ ಮಾಲಲ್ಲಿ. ನೋಡಿ ಓಪನ್ ಆಗುತ್ತಲ್ವಾ, ದೊಡ್ಡದು. ಬೇಕೇನಾ? ನೋಡಿ 39,000 ಇದು. 39,950 ರೂಪಾಯಿ.
MRP ಇರೋದು 50 ರೂಪಾಯಿ ಕಮ್ಮಿ ಕೊಡೋ 40,000 ಕ್ಲೇಮ್. ಓದಕ್ಕೆ ಆಯ್ತು ಅಷ್ಟು ಐತಿ. MRP 55,000 ಐತೆ ನೋಡು, ಒಂದು ಓದಕ್ಕೆ ಆಯ್ತಲ್ಲ. ಇಂಗ್ಲಿಷ್ ಹೆಂಗೆ ಪಾರ್ಟ್ ನಂಬರ್ ಕಣದ್ಲೇ ಇಂಗ್ಲಿಷ್ ಹೆಂಗೆ ಕಟ್ಟು ಬುಸು ಅದಕ್ಕೆ ಕನ್ನಡ ಗಾನ ಗಾನೆ ಅಂತಿ ಜಾನ ಜಾನೆ ಅಂತಿ ಗಜ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಅಲ್ಲಿ ಟಿವಿ ತಗೊಳಕ್ಕೆ ಅವನು ಹೋದ ಪ್ರೊಸೀಜರ್ ನಡೀತಾ ಇತ್ತು. ಪ್ರೊಸೀಜರ್ ಅಲ್ಲಿ ಅವನಿಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಏನೇನಿತ್ತು ಪ್ರೊಸೀಜರ್ ಅಲ್ಲಿಗೆ ಅವರು ಬ್ಯಾಂಕಿಂಗ್ ಚೆಕ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಏನು ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ರು ಅಲ್ಲಿ. ಆಮೇಲೆಲ್ಲ ಪ್ರೊಸೀಜರ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಅಂದರು. ಅವ್ರು ಟಿ ವಿ ಸೆಲೆಕ್ಟ್ ಮಾಡೋಕ್ಕೆ ಆರ್ಯ ಅವ್ರ ಅಣ್ಣನ ಫ್ರೆಂಡು ಹೇಳಿದ್ರು. ಅದಕ್ಕೆ ನಾವು ಆಚೆ ಬಂದ್ವಿ. ಟಿವಿ ತಳಬೈದಲ್ಲಿ ಏನಾಯ್ತು? ಅಪ್ರೂವ್ ಆಗಿದೆ, ಟಿವಿ ಸೆಲೆಕ್ಟ್ ಮಾಡ್ತವ್ರೆ. ಇನ್ನೊಂದು 5 ನಿಮಿಷ. ಅಪ್ರೂವಲ್ ಆಯ್ತಾ? ಹೌದು, ಅಪ್ರೂವಲ್ ಆಯ್ತಾ? 50,000 ಅಪ್ರೂವ್ ಆಗಿದೆ. 50,000 ಟಿವಿ ಯಾವ ಕಂಪ್ನಿ? ತಗೋಬಹುದು. ಅವ್ರು ಇವಾಗ ನಿಮ್ಮ ಅಣ್ಣಾರು ಸೆಲೆಕ್ಟ್ ಮಾಡ್ತಾರ. ಟಿವಿ ತಗೊಳಕ್ ಬಂದಿದೀವಲ್ಲ, ಈಗ ಅಪ್ರೂವಲ್ ಆಗೈತೆ. ಟಿವಿ ತಗೊಳಕ್ ಬಂದಿದ್ದೀವಿ. ಇದು ಜಂಪ್ ಮಾಡ್ತಾರೆ. ಇದು ಭರ್ಜರಿ ಫಿಲಮ್ ಯಾವ್ದು ಅನ್ಸುತ್ತೆ. ನೀನ್ ಟ್ರೈ ಮಾಡು ಮನು. ಟ್ರೈ ಮಾಡೋಗ ಮನು, ಟ್ರೈ ಮಾಡು. ಭಾಷೆ ಬೆಟ್ಟನೇ ಇರ್ತವ್ರೆ ಲ್ಯಾಪ್ಟಾಪ್ ಇದೆ ಮಾಲ್ ಹತ್ತಲ್ಲ. ಮತ್ತೆ ಹತ್ತೋಗು. ಹತ್ತಿದ್ದೀವಲ್ಲ ಅಲ್ಲ ಅದನ್ನ ಹೋಗು, ನೀನೇ ಹತ್ತು. ಈ ಫೋಟೋ ತಕ್ಕತ್ತಾರ ನೋಡಿ. ಜಿಗಿ ಜಿಗಿ ಫೋಟೋ. ನಾಳೆ ಬೆಳಿಗ್ಗೆ ಮುಸ್ತಪ್ಪ ಸ್ಟೇಟಸ್ಗಳು ಎಲ್ಲಾರ್ದು ಬೆಳಿಗ್ಗೆ. ನೋಡಿ ಇಲ್ಲಿ ಕೇಕ್ ಇಟ್ಟವ್ರೆ. ಎಲ್ಲ ಕಾಸ್ಟ್ಲಿ, ತಿನ್ನಕ್ಕಾಗಲ್ಲ. ಇಲ್ಲೇನೋ ನಮ್ಮ ಹುಡುಗಿದ್ದೀರಿ ಕರ್ಕೊಂಡ್ಬಂದ್ಬಿಟ್ರೆ 275 ಅಂತ. ಅದೇ ನಮ್ಮ ಹುಡುಗಿ ಒಂದು ಪೀಸ್ 275. ಸರ್ವನಾಶ. 250 ರೂಪಾಯಿಗೆ ಆಚೆ ಹೋದ್ರೆ ಆರಾಮಾಗಿ ಊಟ ಊಟನೇ ತಿನ್ಕೊಂಡು ಹೋಗ್ಬಿಡ್ಕೊಂಡು. ಬಿಡ್ಸ್ ಕೆಳಗಡೆ ಹೋದ್ರೆ 30 ರೂಪಾಯಿ ಹೊಟ್ಟೆ ತುಂಬ ಮಗ. ಇನ್ನ 4 ಜನ ಕರ್ಕೊಂಡ್ ಬರ್ಬೋದು. ಹೆಸರು ಹೇಳ್ಕೊತಾರೆ, ಮರು ಎಗ್ರೆಸ್ ಕೊಡ್ತಾರೆ, ಯಾರು ಹೇಳ್ತಾರೆ. 250 ರೂಪಾಯಿ ಅದೊಂದು ನಿಮ್ ಬಾಯಿಗೆ ಇಕ್ಕಿರ್ ಕರ್ಗೋಗುತ್ತೆ. ಅಯ್ಯ ಮ್ಯಾಕ್ಸ್ ಸೂಟು ಟ್ಯಾಪೆ ಹಾಕಿರೋ ತಾನೆ. ಅರಿ ಟ್ಯಾಪ್ ಹಾಕೋರ್ ನೋಡಿ. ನೋಡಿ ಇಲ್ಲಿ ಟ್ಯಾಪೆ ಹಾಕವ್ರೆ. ಟ್ಯಾಪೆ ಹಾಕ್ಬಿಟ್ಟು ಹೋಗಿತ್ತವ್ರೆ. ನೀನ್ ನೋಡು, ಇದು ಟಿವಿ 7.25 ಲಕ್ಷ. ಎಷ್ಟು ದೊಡ್ಡದೈತೆ. ಏಳು 7.25 ಲಕ್ಷ. ಅಪ್ಪ ಎಷ್ಟು ದೊಡ್ಡ ಟಿವಿ ನೋಡಿ. ನೋಡಿ ಫ್ರೆಂಡ್ಸ್, ನೋಡಿ ಜನರೇ. ಆಮೇಲೆ ಮನು ಅದ್ರ ಮುಂದೆ ನಿಂತ್ಕೋದು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ನಿನ್ಕಿಂತ ದೊಡ್ಡದು ಮನು. ನೋಡಿ ನಿನ್ಕಿಂತ ದೊಡ್ಡದು ಮನು. ಈ ಟಿವಿನ ನಾವು EMI ಅಲ್ಲಿ ತಾಂತೀವಿ ಅಂದ್ರೆ 56,000. ತಿಂಗಳ 64,000 ಕಟ್ಬೇಕು 8 ಮಂತಿಗೆ. ನೋಡು, ಯೂಟ್ಯೂಬ್ ಚಾನಲ್ 8 ಗಂಟೆ ಒಳಗೆ 6:45 ಬಂದವರು ಇನ್ನು ಟಿವಿನೇ ತಾಡ್ಕೊಂಡಿಲ್ಲ ನಮಗೆ. ನಮ್ಮ ಡೆಲಿವರಿ ನಿಂತಿದೆ ಅಂದ್ಬಿಟ್ಟು ಟೈಮ್ ಎಷ್ಟು ಬಿಟ್ಟವ್ರೆ. ಅಲ್ಲ ಟೈಮ್ ಎಷ್ಟು? ಈ ಮುಂಡೆ ಮಕ್ಳು 10:03. ಈ ಮುಂಡೆ ಮಕ್ಳು ಉದ್ದ 10:03. 3 ಅವರ್. ಓರಿಯನ್ ಮಾಲ್ ಅಂತ 3 ಅವರ್ ಚೆಕ್ ಮಾಡೋರಲ್ಲ. 3 ಅವರ್ ಓರಿಯನ್ ಮಾಲಲ್ಲಿ ಬಂದು ಸರ್ಟಿಫಿಕೇಟ್ ಆಗೈತೆ. ಕೊನೆಗೂ ಬಂದಪ್ಪ ಆಚೆಗೆ 3 ಅವರ್ ಆದ್ಮೇಲೆ. ಬಾರ ಬಾ. 10,000
53,000. ಮನೆಗೆ ಬರುತ್ತಾ? ಮನೆಗೆ ಡೆಲಿವರಿ. ಮನೆಗೆ ಡೆಲಿವರಿ 53,000 3 ಅವರ್. ಅದೇ ನಮ್ಮ ಏರಿಯಾದಲ್ಲಿ ಮೋಹನ್ ಅಂಗಡಿ ಅಂತ ಇತ್ತು, ಅಲ್ಲಿಗೆ ಹೋಗಿದ್ರು ಇಷ್ಟ ಸೊಂಡೆ ರೇಟ್ ಹೊಡೆದ್ಬಿಟ್ಟು ನಮ್ಮನ್ನ ಯೂಟ್ಯೂಬ್ ಅಂತೀನಿ. ಡೈರೆಕ್ಟೇ ಬಂದಿರೋದು. ಸೊಂಡೆ ರೇಟ್ ಮೇಲ್ಗಡೆ ಹೊಡೆದು ಸೀಟ್ ಮೇಲೆ ಹಾಕಿ ಮೋಡ್ ಮೇಲೆ ಹಾಕ್ಬಿಟ್ಟು ಇಷ್ಟು ಅಗ್ನಿ ಸಾಕ್ಷಿ ಧಾರಾವಾಹಿ ನೋಡೋದಾಗಿತ್ತು. ಇಲ್ಲ ನಮ್ಮ ಬರಲಿ ಗಂಟೆ ಒರಿಯನ್ ಮಾಲ್ ಎಲ್ಲ ಕ್ಲೋಸ್ ಆಯ್ತೈತೆ. ಏನ್ ಮಾಡೋದು? 10 ಗಂಟೆ ಎಲ್ಲ ಕ್ಲೋಸ್ ಆಯ್ತೈತೆ. ಈ ನನ್ನ ಮಗನ್ ಸವಾಸ ಮಾಡಿ 10 ಗಂಟೆವರೆಗೂ ಇಲ್ಲೇ ಇದ್ದು ನೋಡಿ. ಇಲ್ಲಿ ಯಾರು 3 ಜನ ಹುಡುಗಿರವ್ರೆ. ಪೀಸ್ ಅಂತೆ, ಪೀಸು ಬಾರಲೆ. ಇನ್ನ ಕೆಳಕ್ ಹೋಗ್ಬೇಕು ಪಾರ್ಕಿಂಗಿಗೆ. ಪಾರ್ಕಿಂಗ್ ಇದು. ಬೈಕ್ ಎಲ್ಲೈತೆ ನಮ್ದು? ಅಲ್ಲೈತೆ ಬೈಕ್. 10 ಗಂಟೆ ಆಯ್ತು. ಬೈಕು ನಾನು ನಿಲ್ಸೋಣ ಹೊಡೆದ್ಬಿಟ್ಟ. ಬೈಕ್ ಪಾರ್ಕಿಂಗ್ ಅಲ್ಲಿದೆ ನಮ್ದು. ಪಾರ್ಕಿಂಗ್ ಎತ್ಕೊಂಡು ಹೋಗ್ಬಿಡ್ಬೇಕು. ಟಿವಿ ಬುಕ್ ಆಯಿತು. ಅದು ಮನೆಗೆ ಡೆಲಿವರಿ ಬರುತ್ತೆ ಅಂತ ಹೇಳಿದ್ರು. ಮನೆಗೆ ಎಲ್ಲ ಬರುತ್ತೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಹೊರಟ್ವಿ. 10 ಕಾಲಾಗಿತ್ತು. ಅಲ್ಲಿಂದ ಹೊರಟಾಗ ಸೀದಾ ಕೆಳಗೆ ಅಂಡರ್ ಪಾಸಿಂದ ಗಾಡಿ ತಗೊಂಡು ಮೂವ್ ಆದ್ವಿ. ಎಲ್ಲರೂ ಹೊರಡ್ತಾಯಿದ್ರು. ಒರಿಯನ್ ಮಾಲ್ ಕೆಲಸ ಮಾಡಿರೋರು ಎಲ್ಲ ಅಲ್ಲಿ ಹೊರಡ್ತಾಯಿದ್ರು. ಇನ್ನೊಂದು ಕಡೆ ಆ ಕಡೆ ನೋಡಿದ್ರೆ ಮೀಟಿಂಗ್ ಆಯ್ತಾಯಿತ್ತು. ಏನು ಮೀಟಿಂಗ್ ಅಂತ ಗೊತ್ತಿಲ್ಲ. ಒರಿಯನ್ ಮಾಲ್ದು ಏನೋ ಎಷ್ಟು ಜನ ಮೀಟಿಂಗ್ ಮಾಡ್ತಾಯಿದ್ರು. ಆ ಕಡೆ ನೋಡಿದ್ವಿ, ಹಂಗೆ ಬಂದ್ವಿ. ಇಲ್ಲಿಂದ ಸೀದಾ ಹೊರಟ್ವಿ. ಚೆಕ್ಕಿಂಗ್ ಆಯಿತು. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ಇತ್ತಲ್ಲ, ಫೀಸ್ ಕೊಟ್ಟು ಹಂಗೆ ಮುಂದಕ್ಕೆ ಹೊರಟ್ವಿ. ನೋಡಿ ಇದು ಒರಿಯನ್ ಮಾಲ್ ನೋಡಿ. ಎಲ್ಲ ಐಟಮ್ ಬರೋದು ಅಲ್ಲಿಗೆ. ನಡಿ ಮನೆಗೆ ಹೋಗೋಣ.